ಹಾಯ್ ಫ್ರೆಂಡ್ಸ್, ಮಿಲನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿದಿನವೂ ಕೂಡ ನಾವು ಬೇಳೆ ಸಾರು, ಮಸಾಲೆ ಎಲ್ಲ ತಿಂತಾ ಇರ್ತೀವಲ್ವ. ಫಾರ್ ಎ ಚೇಂಜ್ ಜಸ್ಟು ಸ್ವೀಟು ಮತ್ತು ಹುಳಿ ಇರುವಂತಹ ಒಂದು ರೆಸಿಪಿ ಅದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಧನಿಯಾ, ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ತೊಗೊಂಡಿದ್ವಿ. ಹಾಗೆಯೇ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ನೆನೆಸಿ ನಾವು ನೀರಲ್ಲಿ ರಸವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಕೂಡ ಒತ್ತಿ. ಇದರಿಂದ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಹೊಸ ರೆಸಿಪಿ ಹಾಕಿದಾಗ. ಹಾಗೆಯೇ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಸಾಸಿವೆ ಹುರಿದು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಒಲೆ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಒಣಗಿದ ಮೆಣಸಿನ್ಕಾಯಿ, ಮತ್ತು ಕರಿಬೇವು, ಹಾಗೆಯೇ ಸ್ವಲ್ಪ ಇಂಗನ್ನು ನಾವು ಕೂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇರುತ್ತೆ. ಪ್ರತಿದಿನ ನಾವು ಮಸಾಲೆ ಸಾರೆಲ್ಲ ತಿಂದಿರ್ತೀವಲ್ವ, ಹೆವಿ ಅನಿಸುತ್ತೆ. ಬಟ್ ಇದು ತುಂಬ ನಿಮಗೆ ಟೇಸ್ಟಿ ಅನಿಸುತ್ತೆ. ಇವಾಗೆಲ್ಲ ಹೊರಗಡೆ ಪಾನಿಪುರಿ ಅದು ಇದು ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಏನೋ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ. ಈ ಒಂದು ನಾವು ಮನೆಯಲ್ಲೇ ಪಾನಿಪುರಿಯನ್ನು ಕೂಡ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು. 2 in 1 ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ನೋಡಿ. ಇವಾಗ ನಾನು ಜೀರಿಗೆ, ಸಾಸಿವೆ ಎಲ್ಲನೂ ಕೂಡ ನಾನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಇವಾಗ ನಾನೆಲ್ಲ ಕಟ್ ಮಾಡ್ಕೊಂಡಿರೋದು, ಪುಡಿ ಮಾಡಿರೋದನ್ನೆಲ್ಲ ನಾನು ಆ ಒಗ್ಗರಣೆ ಒಳಗೆ ಎಲ್ಲ ಹಾಕಿಬಿಟ್ಟು ಈ ಹುಳಿ ನೀರನ್ನ ತೆಗೆದುಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ರೆಡಿ ಮಾಡಿಟ್ಕೊಂಡು, ಈಗ ನೋಡಿ ನಮ್ಮ ಒಂದು ಕಟ್ಟಾ ಮೀಠಾ ಸಾರು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು ಮನೆಯಲ್ಲಿ ನೋಡಿ ಹೇಗಿದೆ ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ ಯು.